ನಾಟಕ ರೆಡಿ ಮಾಡಿ ನಾಟಕ ಮಾಡಿ ಅರ್ಥ ಮಾಡ್ಸೋಣ. ಇಷ್ಟೊಂದು ಹೇಳಿದ್ಮೇಲೆ ಅನುಮಾನನ ನೀವು ಒಂದು ನಾಟಕ ರೆಡಿ ಮಾಡ್ಬಿಡಿ, ನಾಟಕ ಮಾಡಿ ಅರ್ಥ ಮಾಡಿಸ್ಬಿಡೋಣ ಅಂತೀರಾ? ಅದಕ್ಕೆ ನಾಟಕನ ಅಂತೀರಾ? ಇಷ್ಟು ದಿನನೇ ಮಾಡಿದೀವಂತೆ ಇನ್ಸತಿ ನೀವೊಂದು ಕೆಲಸ ಮಾಡಿ, ಒಂದು ನಾಟಕ ರೆಡಿ ಮಾಡಿ, ಅದನ್ನ ತೋರಿಸಿ ಅರ್ಥ ಮಾಡಿಸ್ಬಿಡೋಣ. ಇಷ್ಟೇ ಮಾಡಿದೀವಂತೆ, ಈ ಸತ್ಯ ಹೇಳಕ್ಕೆ ಏನೊಂದು ನಾಟಕ ಮಾಡಿದ್ರಾಯ್ತು. ಕೆಲವಡೆ ದೊಡ್ಡ ದೊಡ್ಡ ಲೆಕ್ಚರ್ ಕೊಟ್ಟು ಬಂದು ಇಲ್ಲಿ ಏನ್ ಮಾಡ್ಬೇಕು ಹೇಳಿ? ಅಲ್ಲ ಅಂದ್ರೆ ಏನ್ ಗೊತ್ತಾ, ಐಡಿಯಾ ಕೊಡ್ತಾರಲ್ಲ. ಇವಾಗ ಯಾರೇ ಐಡಿಯಾ ಕೊಡ್ಲಿ, ನಾವು ಬೇರೆ ಮೂಡಲ್ಲಿ ಇರ್ತೀವಿ, ಇವ್ರೇನಾರ ನಾವು ಪ್ಲಾನ್ ಹುಡುಕ್ತಾ ಇರ್ತೀವಿ, ಸಡನ್ ಆಗಿ ಐಡಿಯಾ ಕೊಟ್ರೆ ಏನಾಗುತ್ತೆ ನಮಗೆ? ಅಂದ್ರೆ ಸ್ವಲ್ಪ ಇವಾಗ ಮೆಚುರಿಟಿ ಇವ್ರದಾಗಲಿ ಅವ್ರು ನಿಮ್ಗೆ ಯಾಕೆ ರಿಲೇಟರ್ಸು ಇಷ್ಟೊಂದು ಹೇಳಿದ್ಮೇಲೆ ಅನುಮಾನನ ಏನ್ ಮಾಡ್ತೀರಾ ಸರ್? ಸೋ ಸ್ವೀಟ್ ಅಂತ ಅಂತೀರಿ ಜೋರಾಗಿ ಅಂದ್ಬಿಟ್ಟು. ಸರ್ ಹೋಲ್ ಮ್ಯಾಟ್ರ್ ಏನು ಅಂತ ಅಂದ್ರೆ, ನೀವು ಮತ್ತೆ ಇವರು ಇದೆಲ್ಲ ಸೆಟ್ಲ್ ಆಗ್ತಿದೆಯಲ್ಲ ಅಂತ ಕೂತ್ಕೊಂಡಿದ್ದೀರಾ. ಅವರು ಒಂದಷ್ಟು ಪ್ರಶ್ನೆಗಳು ರೈಸ್ ಮಾಡ್ತಾರೆ, ನೀವೇನ್ ಮಾಡ್ತೀರಾ ಅಂದ್ರೆ ಭಾವ ಮತ್ತೆ ಅಕ್ಕ ಇದಾರೆ ಅವ್ರದ್ದು ಇದಾರಲ್ಲ, ಅವ್ರ ಲೈಫ್ ಸೆಟ್ಲ್ ಮಾಡೋದು ಏನಾರ ಮಾಡೋಣ ಅಂತ ಪ್ಲಾನ್ ಮಾಡ್ತೀರಾ. ಪ್ಲಾನ್ ಮಾಡಿ ಇವಾಗ ಒಂದು ಐಡಿಯಾ ಕೊಟ್ಟಿದ್ದೀರಾ. ಐಡಿಯಾ ಕೊಟ್ಟಾದ್ಮೇಲೆ ಅದು ಸೋ ಸ್ವೀಟ್ ಅಂತ ಹೇಳ್ಬಿಟ್ಟು ಅವ್ರಿಗೆ ಎಗರಾಡೋದು. ಓಕೆ, ಎಗರಾಡಿದ ತಕ್ಷಣ ನೆಕ್ಸ್ಟ್ ಏನ್ ಮಾಡ್ತೀರಾ? ಅವ್ರು ಫೋನ್ ಮಾಡ್ತಿದ್ದಾರೆ, ಆಫೇ ಓಪನ್ ಅಕ್ಕರ ಫೋನ್ ಎತ್ತಾ ಇಲ್ಲ, ಅಲ್ಲಿ ಟೆನ್ಷನ್ ಬಿಲ್ ಸ್ಟಾರ್ಟ್ ಆಗುತ್ತೆ. ಬರೀ ಬುದ್ಧಿವಂತರಲ್ಲ ಸರ್, ಜೀನಿಯಸ್. ನಮ್ದು ಅಪರ್ಚರ್ ಆನಾಗಿಲ್ಲ ಅಲ್ಲ ಚೆನ್ನಾಗಲ್ಲ ಕಲರು. ಹೌದು ಡೈಲಾಗ್ ಸರಿ ಒಂದು ಮೂರು ಕೇಳಿ ಆರ್ಟಿಸ್ಟ್